ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಶುಕ್ರವಾರದ ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನನ್ನಿಬ್ಬರು ಮಕ್ಕಳದ ಸ್ಕೂಲ್ ಫಸ್ಟ್ ಡೇ. ಸೊ ಎಲ್ಲರಿಗೂ ಆಲ್ರೆಡಿ ಎದ್ದು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನಿಬ್ಬರು ಮಕ್ಕಳ ಮೇಲೆ ಇರಲಿ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ 8:30ಗೆ ಸ್ಕೂಲಿತ್ತು. ಅದು ಅಲ್ಲದೆ ಚಿರುಗೆ ಅಕ್ಷರಾಭ್ಯಾಸ ಪೂಜೆ ಇಡಿಸಿದ್ರು ಸ್ಕೂಲಿಂದ. ಸೊ ಹಾಗಾಗಿ ಇಬ್ರಿಗೂ ರೆಡಿ ಮಾಡಿ, ಇವಾಗ ಸಮಯ 7:45 ಅಷ್ಟೇ. ನಾನು ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಇವರಿಬ್ರಿಗೂ ತಲೆಗೆ ಸ್ನಾನ ಮಾಡಿಸಿ, ಅವ್ರದ್ದು ಇಬ್ಬರು ಕೂಡ ಹೇರ್ ಡ್ರೈಯರಿಂದ ಕೂದಲನ್ನ ಹಾರಿಸಿದ್ದೀನಿ. ಯಾಕಂದರೆ ಆಗಲ್ಲ, ಇವಾಗ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಶೀತ ಆಗಿಬಿಡುತ್ತೆ ಸಮ್ಮಿಗಂತೂ. ಸೊ ತಲೆ ಸಿಕ್ಕು ಬಿಡಿಸ್ಕೊಂಡು 2 ದಿನ ಆಗಿದೆ, ಸಿಕ್ಕು ಬಿಡಿಸ್ಕೊಂಡಿಲ್ಲ. ಇವಾಗ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಹಿಂಗೆ ಹಠ ಮಾಡ್ತಾಯಿದ್ದಾಳೆ. ಇವ್ರದ್ದು ಸ್ಟಾರ್ಟ್ ಆಯಿತು ಇನ್ನು ನಮಗೆ ಅಂತ ನೋಡ್ತಾ ಇರ್ಬೋದು ನೀವು. ಕೂದಲೆಲ್ಲ ಆರಿಸಿ ಇವಾಗ ಅವಳಿಗೂ ಕೂಡ ಜಡೆ ಹಾಕಿದ್ರೆ, ಚಿರುದೇನಿಲ್ಲ ಅವನಿಗೆ ರೆಡಿ ಮಾಡಿ ಒಂದು ಶರ್ಟ್ ಪ್ಯಾಂಟ್ ಹಾಕಿದ್ರೆ ರೆಡಿ ಆಗಿಬಿಡುತ್ತೆ. ಇನ್ನು ಹೆಣ್ಮಕ್ಳದ್ದು ಆಗಲ್ಲ, ತಲೆ ಬಾಚಿ ಅವ್ರಿಗೆ ರೆಡಿ ಮಾಡಿ ಮಾಡೋ ತನಕ ಸಾಕಾಗುತ್ತೆ. 2 ಡೇಸಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕಂತಂದರೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಿರಲಿಲ್ಲ, ಸಾರಿ ಅಂತ ಹೇಳ್ತಾ. ಮತ್ತು ಇವತ್ತು ಫ್ರೈಡೇ, ಮಕ್ಕಳು ಬೇಗ ಎಲ್ಲ ಎದ್ದು ಅವ್ರಿಗೆ ಕೂಡ ರೆಡಿ ಆಗ್ತಾಯಿದ್ದಾಳೆ. ಇನ್ನು ಚಿರುಗೂ ಕೂಡ ರೆಡಿ ಮಾಡಿದ್ರೆ ಮುಗಿಯುತ್ತೆ. ಸೊ ಸ್ಕೂಲಲ್ಲಿ ಪೇರೆಂಟ್ಸಲ್ಲಿ ಯಾರಾದರೂ ಒಬ್ಬರು ಅಟೆಂಡ್ ಆಗಲೇಬೇಕಂತ ಹೇಳಿದರು. ಸೊ ನಾನು ಇಲ್ಲ ನಮ್ಮ ಹಸ್ಬೆಂಡು ಯಾರಾದರೂ ಒಬ್ಬರು ಹೋಗೋಣ ಅಂದ್ಕೊಂಡಿದ್ದೆ. ಇಬ್ಬರೂ ಹೋಗಬೇಕು ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಇವತ್ತು ದೊಡ್ಡವ್ರಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಬೇಕಂತ ಅಮ್ಮನಿಗೆ ನಮಸ್ಕಾರ ಮಾಡ್ದೆ. ಅದಾದ ನಂತರ ಅವರ ಅಮ್ಮನಿಗೆ ನಮಸ್ಕಾರ ಮಾಡ್ತಾಯಿದ್ದಾನೆ, ಅವ್ರ ಪಪ್ಪನಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆ. ನೋಡೋಕ್ಕೆ ಖುಷಿ ಆಗುತ್ತೆ, ನಮ್ಮ ಚಿರು ಇಷ್ಟು ಬೇಗ ದೊಡ್ಡವನಾಗ್ಬಿಟ್ಟ. ನೆಕ್ಸ್ಟು ನನಗೂ ಕೂಡ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ತಾ ಇದ್ದಾನೆ. ಅವನಿಗೊಂಥರ ಶಾಕ್ ಆಯಿತು, ಯಾಕೆ ಅಮ್ಮನಿಗೆ ಮಾಡಬೇಕಾ ಏನಂತ ಗೊತ್ತಿಲ್ಲ. ಸೊ ಈಗ ತಾನೇ ಹುಟ್ಟಿದಂಗಿದ್ದಾನೆ. ಸೊ ಆಲ್ರೆಡಿ ಅವನು ಸ್ಕೂಲ್ ಅಂತಂದರೆ ಏನು ಮಾಡ್ತಾನೋ ಏನೋ ಎತ್ತ, ಅದ್ರ ಬಗ್ಗೆ ಇನ್ನೂ ಒಂದು ಇಮ್ಯಾಜಿನೇಷನ್ ಕೂಡ ಇರಲ್ಲ. ಸೊ ಸ್ಕೂಲ್ ಆಲ್ರೆಡಿ ಇವಾಗ ಹೊರಡ್ತಾ ಇದ್ದೀವಿ ಅಂತ, ಏನೂ ದೂರ ಇಲ್ಲ, ಜಸ್ಟ್ ವಾಕಬಲ್. ಅಷ್ಟೊತ್ತಿಗೆ ಆಲ್ರೆಡಿ ಪೂಜೆಗೆಲ್ಲ ಸ್ಕೂಲಲ್ಲೂ ಕೂಡ ರೆಡಿ ಮಾಡ್ತಾಯಿದ್ರು. ಅವ್ರ ಮ್ಯಾಮು ಕೂಡ ಚಿರುನ ವೆಲ್ಕಮ್ ಮಾಡ್ತಾಯಿದ್ರು. ನಾವು ಕೂಡ ಅಲ್ಲಿಗೆ ಶಮ್ಮಿ ಮೇಲ್ಗಡೆ ಹೋದ್ಲು, ಚಿರು ಕೆಳಗಡೆ. ನಮ್ಮದು ಇಬ್ಬರದು ಮಕ್ಕಳದು ಸ್ಕೂಲ್ ಬಂದು ರೋಟರಿ ಶಿಶು ವಿಹಾರ ಅಂತ ಜಯನಗರದಲ್ಲೇ ಇದೆ. ಇದು ಬಂದು ಹತ್ತಿರವಾಗಿದೆ, ಜೊತೆಗೆ ಎಜುಕೇಷನ್ ಕೂಡ ಚೆನ್ನಾಗಿದೆ. ಆಲ್ರೆಡಿ ಶಮಿ 2 ಇಯರ್ಸಿಂದ ಇಲ್ಲೇ ಓದ್ತಾ ಇರೋದು. ಸೊ ಇವಾಗ ಪೂಜೆ ನಡೀತಾ ಇದೆ. ನೋಡೋಕ್ಕೆ ಒಂಥರ ಖುಷಿ. ಆ ಕ್ಯೂಟ್ ಮಕ್ಕಳೆಲ್ಲ ತುಂಬ ಮುದ್ದಾಗಿ ಬಂದಿದ್ವು. ಬಟ್ ಯಾರು ಮಾತ್ರ ಕೂತ್ಕೊಳ್ಳೋಕೆ ತಯಾರಿಲ್ಲ, ಇನ್ಕ್ಲೂಡಿಂಗ್ ನಮ್ಮ ಚಿರುನೂ ಕೂಡ. ನೋಡಿ ಎಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂತ. ಅವರು ಅಕ್ಷರಾಭ್ಯಾಸಕ್ಕೆ ಏನೆಲ್ಲ ತಯಾರಿ ಮಾಡಬೇಕು ಅದನ್ನೆಲ್ಲ ನಮ್ಮ ಕೈಯಲ್ಲಿ ಕೊಟ್ಟಿದ್ದರು. ಅದನ್ನು ಯಾವ ಥರ ಪೂಜೆ ಮಾಡಬೇಕು ಅದನ್ನು ಅವ್ರು ಹೇಳ್ತಾಯಿದ್ರು. ನಾವು ಪೂಜೆ ಮಾಡಿ ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ರೆಡಿ ಮಾಡ್ತಾಯಿದ್ವಿ. ನಮ್ಮ ಚಿರು ಅಂತೂ ಏನು ಮಾಡ್ತಾನೆ ಅಂದರೆ ಅದನ್ನು ಚೆಲ್ಲಕ್ಕೆ ನೋಡ್ತಾನೆ, ಬಾಳೆಹಣ್ಣ ತಿನ್ನೋಕ್ಕೆ ನೋಡ್ತಾನೆ, ಆ ಅಕ್ಕಿ ಬೇಕು ತಿಂತೀನಿ ಅಂತಾನೆ. ಅಯ್ಯೋ ಭಾರಿ ಸಾಕಾಯಿತು. ಅವ್ರ ಮ್ಯಾಮು ನಿಜಕ್ಕೂ ಹೇಗೆ ತಡ್ಕೋತಾರೆ ಅಂತ ನಮಗಂತೂ ಗೊತ್ತಿಲ್ಲ. ನೋಡಿ ಹೊರಗಡೆ ಹೋಗಬೇಕು ಅಂತಾನೆ, ಯಾಕಂದರೆ ಫಸ್ಟ್ ಟೈಮು ಈ ಥರ ಅವನು 1-1.5 ಗಂಟೆ ಟೈಮು ಒಂದೇ ಕಡೆ ಕೂತಿರೋದು. ಸೊ ಅವನಿಗೆ ಇರಿಟೇಟ್ ಆಗೋಯ್ತು ಅನಿಸುತ್ತೆ. ಸೊ ಅವನ್ನ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಯಿತು. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಅಕ್ಷರಾಭ್ಯಾಸಕ್ಕೆ ಓಂ ಅಂತೇಳಿ ಬರೆಸ್ತಾ ಇದ್ದಾರೆ. ಮಕ್ಕಳಿಗೆ ಯಾವ ಥರ ಏನು ಅಂತ ಗೊತ್ತಿರಲ್ಲ, ನಾವು ಏನು ಮಾಡ್ತೀವೋ ಅದನ್ನೇ ಮಾಡ್ತವೆ. ನೋಡಿ ಎಷ್ಟು ಮುದ್ದಾಗಿದ್ದಾನೆ ಅವನು. ಆ ತುಂಟಾಟ ಒಂದೊಂದು ಸರಿ ಕೋಪ ಬಂದ್ರೂ ಒಂದೊಂದು ಸರಿಗೆ ಅಷ್ಟೇ ಮುದ್ದಾದ ಮಗ ಅಂತ ಅನಿಸುತ್ತೆ ನನಗಂತೂ. ಈಗ ನೋಡಿ ಅಕ್ಷರಾಭ್ಯಾಸ ಆಯಿತು. ಪೂಜೆ ಅಂತೂ ಶುಕ್ರವಾರ ತುಂಬ ಚೆನ್ನಾಗಿ ಮಾಡಿದ್ರು, ನಮಗೂ ಕೂಡ ಇಷ್ಟ ಆಯಿತು. ಚಿರುಗೆ ಆಲ್ ದ ಬೆಸ್ಟ್.